ಇಲ್ಲಿ ನೋಡ್ರಿ ಎಂತ ಮಸ್ತ್ ಘಮ ಘಮಿಸುವ ತುಪ್ಪ ರೆಡಿ ಆಯ್ತ್ರಿ. ಡಬ್ಬಿ ಫುಲ್ ಆಗೋಷ್ಟು ತುಪ್ಪ ಮಸ್ತ್ ಆಗ್ಯದ ನೋಡ್ರಿ. ಕಲರ್ ಎಷ್ಟು ಚಂದ ಬಂದದ. ಮನಿ ಎಲ್ಲ ಘಮ ಘಮ ವಾಸನೆ ರೀ ತುಪ್ಪ ಕಾಸೋ ಮುಂದ. ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ಮಾಡಿದವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ನೀವೆಲ್ಲ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ವಿಡಿಯೋ ನೋಡ್ಲಿಕ್ಕೆ ಇಡ್ತಿರಲ್ಲ, ನಿಮಗೆಲ್ಲ ತುಂಬಾ ಧನ್ಯವಾದಗಳು. ನೋಡ್ರಿ ಇಷ್ಟೆಲ್ಲ ಮಾತಾಡೋದ್ರಾಗ ಕೆನಿ ತಕೊಂಡೇನಿ, ರೆಡಿ ಆಗ್ಯದ. ಅದಕ್ಕಿಂತ ಮುಂಚೆ ಒಂದು ದೋಸಾ ಕ್ಲಿಪ್ ತೋರ್ಸಿದ್ನಲ್ಲ, ಅದು ಒಂದ್ ರೆಸಿಪಿ ಆಗ್ಯದ್ರಿ. ಅಂದ್ರ ಈ ಬೆಣ್ಣಿ ತೆಗಿಯೋದ್ರೊಳಗ ಬೆಣ್ಣಿ ಅಂತ ಆತ, ತುಪ್ಪ ಆತ, ಮತ್ತ ದೋಸಾನು ಮಾಡೇನಿ. ಹೆಂಗಪ್ಪ ವಿಡಿಯೋ ನೋಡ್ಕೋತ ಹೋಗ್ರಿ, ಗೊತ್ತಾಗ್ತದ. ಇದನ್ನೊಂದು 1 kg ಡಬ್ಬಿ ಅದಾರಿ. ಇದ್ರ ತುಂಬಾ ಯಾವಾಗ್ಲೂ ನಾನು ಕೆನಿ ತೆಗೆದಿರ್ತಿದ್ದೆ. ಯಾವಾಗ್ಲೂ ಹೆಂಗ್ ಮಾಡ್ತಿದ್ದೆ, ಹಾಲಿನ ಮೇಲಿನ ಕೆನಿ ತೆಗೆದು ಅದರದ್ದು ತುಪ್ಪ ಕಾಸ್ತಿದ್ದೆ. ಈ ಸಲ ಮೊಸರು ಮೇಲಿನ ಕೆನಿ ತೆಗೆದು ತುಪ್ಪ ಕಾಸ್ಲಿತ್ತೇನ್ರಿ. ಹಂಗಾದ್ರೂ ಮಾಡ್ಬೋದು, ಇಲ್ಲ ಈ ಮೆಥಡ್ ನಲ್ಲಾದ್ರೂ ಮಾಡ್ಬೋದು. ಹಾಲಿನ ಮೇಲಿನ ಕೆನಿ ತೆಗೆದ ತುಪ್ಪ ಕಾಸಿದ್ರ ಪನೀರ್ ಸಿಗ್ತದ, ಮೊಸರಿನ ಮೇಲಿಂದ ಕಾಸಿದ್ರ ದಾಸಿ ಸಿಗ್ತದ. ಇಷ್ಟೇ ನೋಡ್ರಿ ಫರಕ್ ಇರೋದು. ಈಗ ನೋಡ್ರಿ ಹೆಂಗಪ್ಪ ಮೊಸರಿನ ಮೇಲಿನ ಕೆನಿ ಅಂದ್ರ ಈ ರೀತಿ ಹೆಪ್ಪ ಹಾಕ್ಬೇಕ್ರಿ. ಮೊಸರು ಅದು ವಿತ್ ಕೆನಿನೇ ಹೆಪ್ಪ ಹಾಕೋದು. ಹಾಲಿನ ಮೇಲಿನ ಕೆನಿ ಇರ್ತದಲ್ಲ, ಅದು ಹಾಲು ಸೇರಿ ಹೆಪ್ಪ ಹಾಕಿದ್ರ ಮೊಸರು ಆಗ್ತದಲ್ಲ, ಅದ್ರ ಮ್ಯಾಲಿಂದ ಏನ ಕೆನಿ ಅಂಶ ಇರ್ತದ ಅದನ್ನೆಲ್ಲ ಸ್ಟೋರ್ ಮಾಡೋದು. ಈ ಟೈಪ್ ಮಾಡಿದ್ದದರಿ. ಇದು ಒಂದು 10 ರಿಂದ 12 ದಿವಸದ ಅದರಿ. ಇದನ್ ಕೆನಿ ತೆಗೆದಿಟ್ಕೊಂಡೇನಲ್ಲ, 10 ರಿಂದ 12 ದಿವಸದ ಅದ. ಈಗ ಇದನ್ನ ಏನ್ ಮಾಡೋಣ ಅಂತ, ಮೇಲಿಂದ ಅಷ್ಟು ಕೆನಿ ತಕೊಂಡು ಕೆಳಗಿನ ಮೊಸರನ್ನ ನಾವು ಯೂಸ್ ಮಾಡ್ಕೊಳ್ಳೋದು. ಆಮೇಲೆ ಇದು ಟೇಸ್ಟ್ಗೂ ಇದ್ರದ್ದು ಮಾಡಿದ ತುಪ್ಪದ ಟೇಸ್ಟು, ಹಾಲಿನ ಮೇಲಿನ ಕೆನಿ ತೆಗೆದಿಟ್ಟು ನಾ ಏನ್ ಮಾಡೇನಲ್ಲ ಅದ ತುಪ್ಪದ ಟೇಸ್ಟು ಎರಡು ಸೇಮೆ ಅದರಿ. ಏನೂ ಡಿಫ್ರೆನ್ಸ್ ಅನ್ಸ್ಲಿಲ್ಲ. ಈಗ ಇದನ್ನ ಬೀಟ್ ಮಾಡೋದ್ರಿ. ಮೊದ್ಲ ಇದು ಫ್ರೀಜರ್ನಾಗ ಇರ್ತದ. ಇದನ್ನ ಹೊರಗೆ ತೆಗೆದಿಟ್ಟ ನಾರ್ಮಲ್ ಟೆಂಪರೇಚರ್ ಅಂದ್ರ ನಾರ್ಮಲ್ ತಣ್ಣಗ್ ಆಗ್ಬೇಕು ಅಲ್ಲಿ ತನಕ ಇಟ್ಕೊಂಡು ಮುಂದ್ ಈ ರೀತಿ ನನ್ನ ಹತ್ರ ಬೀಟರ್ ಅದನ್ನ ಇದನ್ನ ಯೂಸ್ ಮಾಡೇನಿ. ಇಲ್ಲ ಮಿಕ್ಸರ್ಗೆ ಹಾಕೋದಂದ್ರ ನಾವೇನ್ ಮಾಡ್ತಿದ್ವಿ, ವಿಪ್ ಮಾಡ್ತಿದ್ವಿ. ಅದು ಹೆಂಗ 1 ರಿಂದ 1 to 20 ಎಣಸುದು. 1 2 3 4 ಈ ರೀತಿ 20 ಎಣಸೋ ತನಕ ವಿಪ್ ಮಾಡೋದು. 2 ನಿಮಿಷ ಬಿಡೋದು, ಮತ್ತ ವಿಪ್ ಮಾಡೋದು, ಮತ್ 2 ನಿಮಿಷ ಬಿಡೋದು. ಹಂಗ ಮಿಕ್ಸರ್ ಒಳಗ್ ಮಾಡ್ತಿದ್ವಿ. ಈಗ ಈ ಬೀಟರ್ನಾಗು 1-2 ನಿಮಿಷ ಮಾಡೋದು, ಮತ್ ಬಿಡೋದು, ಮತ್ 2 ನಿಮಿಷ ಮಾಡೋದು, ಬಿಡೋದು. ನೋಡ್ರಿ ಹಿಂಗ 2-3 ಸಲ ಮಾಡೋದ್ರಾಗ ನಿಮಗ ಬೆಣ್ಣಿ ಸಿಕ್ ಬಿಡ್ತದ. ನೋಡ್ರಿ ಯಾವ ರೀತಿ ಆಗ್ಲಿಕತ್ತದಂತ. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ರೀ. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತೀರಿ. ನನಗ್ ಬಹಳ ಖುಷಿ ಆಗ್ಲಿಕತ್ತದ್ರಿ. ನನ್ ಮಾಡಿದ ಮೆಹನತ್ತಿಗೆ ಒಂದು ಫಲ ಸಿಕ್ಕಂಗ ಅನಿಸ್ತದ. ನೋಡ್ರಿ ಎಂತ ಮಸ್ತ್ ಬೆಣ್ಣಿ ಬಂತ್ ನೋಡ್ರಿ. ರೆಡಿ ಆಯ್ತು ಬೆಣ್ಣೆ ಅಂತೂ ಆಯ್ತು ನಮಗ. ಈಗ ನೀವು ಸ್ಟೋರ್ ಮಾಡ್ಬೇಕಂದ್ರೆ ಬೆಣ್ಣಿನ ಇದನ್ನ ಒಂದ್ ಸ್ವಲ್ಪ ತೆಗೆದು 2-3 ಸಲ ಚಲೋ ಅದಕ್ಕೆ ನೀರ್ ಹಾಕಿ ತೆಗಿಯೋದು. ಹಂಗ ಮಾಡಿ ಒಂದು ಏರ್ಟೈಟ್ ಡಬ್ಬಿ ಒಳಗ್ ಹಾಕಿ ಬೆಣ್ಣಿನ ಫ್ರಿಜ್ನಾಗ ಇಟ್ಕೊಂಡು ನೀವು ಬೇಕಾದವಾಗ ಯೂಸ್ ಮಾಡ್ಕೋಬಹುದು. ಈಗ ನನಗ ಎಲ್ಲಾನು ಕಾಸುದ ಅದ ರೀ. ಹಂಗಾಗಿ ನಾ ಏನ್ ಮಾಡ್ತೀನಿ, ಇದನ್ನ ಕಾಸು ಒಂದು ಬುಟ್ಟಿಗೆ ತಗೊಂಡ್ಬಿಡ್ತೇನೆ. ಇಂಡಾಲಿಯಂ ಬುಟ್ಟಿ ತಗೊಂಡೇನಿ, ಅದ್ರೊಳಗೆ ಕಾಸು ಬಿಡೋಣಂತ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಬಂದದ ಬೆಣ್ಣಿ. ಅದನ್ನೆಲ್ಲ ತಕ್ಕೋತ ಹೋಗೋಣಂತ. ಈ ರೀತಿ ನೀಟಾಗಿ ನಾವು ತೆಗೆದಿಟ್ಕೊಂಡು, ಇದೇನ್ ಮಜ್ಗಿ ಬರ್ತದಲ್ರಿ ಅದರದ್ದು ನಮ್ಮ ಅತ್ತೆಯವ್ರು ಏನ್ ಮಾಡ್ತಿದ್ರ, ಪಳದೆ ಮಾಡ್ತಿದ್ರು, ಇಲ್ಲ ಅಂದ್ರೆ ದ್ವಾಸಿ ಮಾಡ್ತಿದ್ರ. ಪಳದೆ ನಮ್ಮ ಮನೆಯೊಳಗ ಅಷ್ಟು ನಮ್ಗ ಲೈಕ್ ಆಗಂಗಿಲ್ಲ. ಯಾಕಂದ್ರೆ ಕೆನಿ ಕಡ್ದ ಮಜ್ಜಿಗೆ ಅಂತ ತಲಿಯೊಳಗ ಒಂದಿರ್ತದಲ್ರಿ. ಹಿಂಗಾಗಿ ನಾ ಏನ್ ಮಾಡ್ತೇನಿ, ಇದ್ರದ್ದು ದ್ವಾಸಿನೇ ಮಾಡ್ತೇನ್ರಿ. ಭಾರಿ ಮಸ್ತ್ ದ್ವಾಸಿ ಆಗ್ತದ್ರಿ. ನಿಮ್ಗೆ ಫಸ್ಟ್ ಕ್ಲಿಪ್ನಾಗ ತೋರಿಸ್ಬಿಟ್ಟೇನಿ ಏನ್ ಮಸ್ತ್ ಕಲರ್ ಬಂದಿತ್ತು ದ್ವಾಸಿದಂತ. ಬೇಳೆ ಇಲ್ಲ, ಯಾವ್ದು ಬ್ಯಾಳಿ ಹಾಕದ ದ್ವಾಸಿ ಮಾಡೇನ್ರಿ ಈ ಮಜ್ಜಿಗೆ ಹಾಕಿ. ಮಜ್ಜಿಗೆ ದ್ವಾಸಿ ಅಂತಾನೆ ಫೇಮಸ್ ಅದು. ಆಮೇಲೆ ಹುಳಿ ಆಗಂಗಿಲ್ರಿ ದ್ವಾಸಿ, ಭಾರಿ ಮಸ್ತ್ ಆಗ್ತದ. ಬೇಕಂದ್ರ ನೀವು ಕಮೆಂಟ್ನಾಗ ಬರೀರಿ, ನಿಮ್ಗ ತೋರಿಸ್ಕೊಡ್ತೇನೆ ಹೆಂಗ್ ಮಾಡೋದು ಅಂತ, ಅದ್ರದ್ದು ಪ್ರೊಸೀಜರ್ ದಾಸಿದ್. ನೋಡ್ರಿ ಇಷ್ಟೆಲ್ಲಾ ಮಾತಾಡೋದ್ರಾಗ ಬೆಣ್ಣೆ ತಕೊಂಡೆ. ಇದಕ್ ಒಂದ್ ಸ್ವಲ್ಪ ನೀರ್ ಹಾಕಿ 1 ಬಿಟ್ಟು 2 ಸಲ ಹಿಂಗ ಬೆಣ್ಣಿನ ತೊಳೆದಂಗ ಆ ಟೈಪ್ ಮಾಡ್ಕೊಂಡ್ಬಿಡೋಂತ. ಈ ನೀರನ್ನೆಲ್ಲ ಚಲ್ ಬಿಡೋಣ್ರಿ. ಮಜ್ಜಿಗೆ ಅಷ್ಟೇ ಒಂದ್ ಕಡೆ ಸ್ಟೋರ್ ಮಾಡಿಟ್ಟೇನಿ. ಇದನ್ನೇನ ಈ ಟೈಪ್ ಮಾಡಿ ತಕ್ಕೋತೀವಲ್ಲ, ಈ ನೀರನ್ನೆಲ್ಲ ಚಲ್ ಬಿಡೋದು. ಬೆಣ್ಣಿ ಫುಲ್ ಕ್ಲೀನ್ ಪ್ಯೂರ್ ಬೆಣ್ಣೆ ನಮಗ ರೆಡಿಯಾಗಿ ಬರ್ತದ. ಭಾರಿ ಮಸ್ತ್ ಆಗ್ತದ್ರಿ. ಇದ ಎಲ್ಲಾ ಪ್ರೊಸೀಜರು ಸೇಮ ಇರ್ತದ್ರಿ. ಮೊದ್ಲು ಕಡುಗೋಲೆ ಕಡಿತಿದ್ರ, ಆಮೇಲೆ ಮಿಕ್ಸರ್ ಒಳಗ್ ಮಾಡ್ತಿದ್ರ. ಈಗ ನನ್ನ ಹತ್ರ ಬೀಟರ್ ಅದ ಅಂತ ಅದನ್ನ ಯೂಸ್ ಮಾಡ್ತೇನೆ. ಈಗೆಲ್ಲ ಬೆಣ್ಣಿ ಕೈಗೆ ಹತ್ತಿತ್ತಲ್ರಿ, ಅದನ್ನ ಹಂಗೆ ಕೈ ತೊಳ್ಕೊಳಂಗಿಲ್ಲ. ಈ ರೀತಿ ಒಂದ್ ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಕೊಂಡಂಗ ಅನಿಸ್ತದ. ಈ ಟೈಪ್ ಹಚ್ಕೊಂಡ್ಬಿಟ್ರಿ ಅಂದ್ರ
ಸೊ ಒಂದ್ ಸ್ವಲ್ಪ ಕೈಗೆಲ್ಲ ಹಚ್ಕೊಂಡೆ ಬಟ್ಟೆಗೆ ಇದಕ್ಕೆ, ಯಾಕಂದ್ರೆ ನಾವೆಲ್ಲ ಹಾರ್ಡ್ ಕೆಲ್ಸ ಆಗ್ತಿರ್ತಾವಲ್ರಿ, ಹೆಚ್ಚೋದು ಕೊಚ್ಚೋದು, ಇದು ಕೈ ಒಂದ್ ನಮೂನಿ ಒರಟಾದಂಗ ಆಗಿರ್ತದಲ್ಲ, ಸ್ಮೂತ್ ಆಗ್ತದಂತ ಹಚ್ಕೊಂಡೆ ಅದನ್ನ. ಈಗ ಕಾಯ್ಲಿಕ್ಕೆ ಇಟ್ಬಿಡೋಣ್ರಿ, ಇಮಿಡಿಯೇಟ್ ಕಾಯ್ಲಿಕ್ಕೆ ಇಟ್ಟೇನಿ. ಈಗ ನಿಮ್ಗ ಈಗ ಕಾಸೋದಿಲ್ಲಪ್ಪ, 2 ದಿವ್ಸ ಬಿಟ್ಟು ಕಾಸ್ಬೇಕಂದ್ರೆ ಇದನ್ನ ನೀಟಾಗಿ ಒಂದ್ ಪಾತ್ರೆ ಒಳಗ ಇಲ್ಲ ಡಬ್ಬಿ ಒಳಗ್ ಹಾಕಿಟ್ಕೊಂಡು ಯಾವಾಗ ಕಾಸ್ಬೇಕಂತ ಮಾಡಿರ್ತೀರಲ್ಲ ಆ ಟೈಮ್ನಾಗ ಹೊರಗೆ ತೆಗೆದಿಟ್ಟು ರೂಮ್ ಟೆಂಪ್ರೇಚರ್ ನಾರ್ಮಲ್ ಬಂದ್ಮೇಲೆ ಬೆಣ್ಣೆ ಕಾಸ್ಲಿಕ್ಕೆ ಇಡಬಹುದು. ಈಗ ನಂಗೆ ಡೈರೆಕ್ಟ್ ಕಾಸೋದದ ಅಂತ ಹೇಳಿ ನಾನು ಶುರು ಮಾಡ್ಬಿಟ್ಟೇನ್ರಿ. ಇನ್ನೊಂದ್ ಏನಂದ್ರ, ಮೊದ್ಲೆಲ್ಲ ನಾವು ಈ ರೀತಿ ಬೆಣ್ಣೆ ಕಾಸಿದ್ರ ಕೆಳಗ ಗಸಿ ಗಟ್ಟಿಯಾಗಿ ಕೂತ್ ಬಿಡ್ತಿತ್ರಿ. ಮುಂದ್ ಅದನ್ನ ಕೆದ್ರುದು ದೊಡ್ಡ ಗದ್ಲ. ಆಮೇಲೆ ಇಲ್ಲ ಮತ್ತ ಅದಕ್ ನೀರ್ ಹಾಕಿದ್ಮೇಲೆ ಚಲೋ ಒಂದ್ 2 ನಿಮಿಷ ಕುದಿಸಿ ಆಫ್ ಮಾಡಿ ಆ ನೀರನ್ನ ಸೋಸಿ ಅದನ್ನ ಫ್ರಿಜ್ನಾಗ ಇಡ್ತಿದ್ವಿ ನೀರ್. ಅದ್ರ ಮೇಲೆ ಒಂದ್ ತುಪ್ಪದ ಲೇಯರ್ ಬರ್ತಿತ್ತು, ಅದನ್ನ ನಾವು ಅಡಿಗೆಗೆ ಮತ್ತೆ ಯೂಸ್ ಮಾಡ್ಕೋತಿದ್ವಿ. ಈಗೆಲ್ಲ ಮತ್ತೊಂದ್ ಸ್ವಲ್ಪ ನೋಡ್ತೇವಲ್ರಿ, ಅಲ್ಲೇ ಇಲ್ಲೇ ನೋಡಿದ್ದು ಕೇಳಿದ್ದು ಏನಂದ್ರ, ಈ ಬುಟ್ಟಿ ಒಳಗ್ ಕಾಯಂ ಹಿಂಗೊಂದ್ ಚೂರ್ ಕೈ ಆಡ್ಸುದ್ರಿ, 2-3 ನಿಮಿಷ ಬಿಟ್ಟು ಬಂದ್ ಸಣ್ಣ ಉರಿ ಒಳಗೆ ಕಾಯ್ಲಿಕ್ಕೆ ಇಡೋಣ್ರಿ. ಬಹಳ ಜೋರ್ ಮಾಡೋದು ಬೇಡ, ಇಲ್ಲಾಂದ್ರೆ ಹೊರಗೆ ಸಿಡಿದ್ ಬಿಡ್ತದೆ ಎಲ್ಲಾ ಬೆಣ್ಣೆ ಅಂಶ. ನೋಡ್ರಿ ಯಾವ ರೀತಿ ನಾನು ಚುಚುಕ ತಗೊಂಡೆ ಹಿಂಗ ಕೈ ಆಡ್ಸಿಗತ್ತೀನಿ. ಎಲ್ಲಾ ಕೆಳಗೇನ್ ಹತ್ತಿರ್ತದಲ್ಲ ಅಷ್ಟು ಗಸಿಯ ಅಂಶ ಅದೆಲ್ಲ ಹಿಂಗ ಕೆದರ್ ಬಿಟ್ರ ನಿಮ್ಗ ಬುಟ್ಟಿ ಸ್ವಚ್ಛ ಸಿಗ್ತದ. ತುಪ್ಪ ಕಾಸಿದ್ಮೇಲೆ ನೀವು ಇಮಿಡಿಯೇಟ್ ಅದ್ರೊಳಗ್ ಪಲ್ಯ ಮಾಡ್ಬಿಟ್ರು ಬರೋ ಹಂಗ ಇರ್ತದ್ರಿ, ಅಷ್ಟು ಕ್ಲೀನ್ ಆಗಿ ಬುಟ್ಟಿ ಸಿಗ್ತದ ನಿಮಗ. ನೋಡ್ರಿ ಹಿಂಗ ಸಣ್ಣ ಉರಿ ಒಳಗ ಇದನ್ನ ಕುದಿಲಿಕ್ಕ ಇಟ್ ಬಿಡೋಣಂತ. ಆಮೇಲೆ ಯಾವಾಗ್ಲೂ ಬುಟ್ಟಿ ಅಥವಾ ನೀವು ದಪ್ಪನಿ ಕಡಾಯಿ ಪಾತ್ರಿ ಇದು ತಗೊಂಡ್ರ ಅದ್ರೊಳಗ್ ಬೆಣ್ಣಿ ಕಾಲ್ ಭಾಗದಷ್ಟು ಇರ್ಬೇಕ್ರಿ. ಒಮ್ಮೊಮ್ಮೆ ಉಕ್ ಹರಿತದ, ಹಂಗಾಗಿ ನೋಡ್ಕೊಂಡು ಮಾಡ್ಬೇಕು. ಲೆವೆಲ್ ಅರ್ಧ ಅಥವಾ ಕಮ್ಮಿ ಇರುವಂತದ್ದೇ ತಗೋಬೇಕಾಗ್ತದ. ಬೆಣ್ಣಿ ಹಾಕ್ತಿವಲ್ಲ ಅದ್ರದ್ದು ಅಳತಿ. ಸೊ ನಿಮ್ ಜೊತೆ ಇಷ್ಟೆಲ್ಲಾ ಮಾತಾಡೋದ್ರಾಗ ನೋಡ್ರಿ ನಂದು ಅರ್ಧ ಆದ್ಮೇಲೆ ಆಗ್ಬಿಟ್ಟದ. ಹಿಂಗ ಕೈ ಆಡ್ಸೋದಕ್ಕ ಗಸಿ ಎಲ್ಲಾ ಮ್ಯಾಲೆ ಹಿಂಗ ಬರ್ಲಿಕ್ಕತ್ತದ. ಆಗ್ಯದ ಅಂತ ಹೆಂಗ್ ಗೊತ್ತಾಗ್ತದಂದ್ರ, ಇದೇನದ ಅಲ್ಲ ತುಪ್ಪಾನು ಬ್ರೌನ್ ಆಗ್ತದ, ಗಸಿನೂ ಬ್ರೌನ್ ಆಗಿರ್ತದ, ಮ್ಯಾಲೆ ಗುಳ್ಳಿಗಳೇನ್ ಬರ್ತಾವಲ್ರಿ ನೋಡ್ರಿ ಹೆಂಗ್ ಬರ್ಲಿಕತ್ತಾವ. ಗುಳ್ಳಿ ಬರ್ತದ ಒಡಿತದ, ಗುಳ್ಳಿ ಬರ್ತದ ಒಡಿತದ. ಸಣ್ಣ ಊರಿನ ಇಟ್ಟೇನ್ರಿ ಇದನ್ನ, ನಾ ಜೋರ್ ಮಾಡಿಲ್ಲ ಗ್ಯಾಸ್. ಅದ ನಿಮಗ ಗೊತ್ತಾಗೋದು. ಆಮೇಲೆ ಮನಿ ಎಲ್ಲಾ ಮಸ್ತ್ ಘಮ ಘಮ ವಾಸನೆ ಬರ್ತದ್ರಿ ತುಪ್ಪದ್. ಅದ್ರ ಮೇಲೆ ಗೊತ್ತಾಗ್ತದ ಆಗ್ಯದ ಅಂತ ಹೇಳಿ. ಹೆಂಗ ದೊಡ್ಡ ದೊಡ್ಡ ಗುಳ್ಳಿ ಬಂದು ಒಡಿತಾವ ನೋಡ್ರಿ, ಈ ಟೈಮಿಗೆ ಆಗ್ಯದ ಅಂತ ಹೇಳಿ ತಿಳ್ಕೊಳ್ಳೋದು. ಗ್ಯಾಸ್ ಆಫ್ ಮಾಡಿದ ಮೇಲೆ ಅದಕ್ಕೆ ಕೆಲವೊಬ್ರು ಏನ್ ಮಾಡ್ತಾರಿ, ಉಪ್ಪು ಉದುರಿಸ್ತಾರ. ನಾವು ಇಲ್ಲ ಏನ್ ಮಾಡ್ಬೋದು, ವಿಳೆದೆಲೆ ಯಾರಾದ್ರು ಹಾಕ್ಬೋದು. ಖರೆ ನಾನು ಅದೂನು ಏನು ಹಾಕಂಗಿಲ್ರಿ, ಹಂಗೆ ಇಟ್ರು ಕೂಡ ನುಚ್ಚಗತೆ ತುಪ್ಪ ಇರ್ತದ, ಭಾರಿ ಮಸ್ತ್ ಇರ್ತದ್ರಿ. ಇಲ್ಲಿ ನೋಡ್ರಿ ನಿಮ್ಗ ಫುಲ್ ಹತ್ತಿರದಿಂದ ತೋರಿಸ್ಲಿಕತ್ತೀನಿ. ಈ ರೀತಿ ಗುಳ್ಳಿ ಬರ್ತಾವಲ್ಲ ಒಡಿತಾವ್ರಿ, ಅಲ್ಲೇ ದೊಡ್ಡ ದೊಡ್ಡ ಗುಳ್ಳಿ ಆಗ್ತಾವ ಒಡಿತಾವ, ಅಂದ್ರ ತುಪ್ಪ ಆಗ್ಯದ ಅಂತ ಗೊತ್ತಾಗ್ತದ. ಕಲರು ಬ್ರೌನ್ ಬಂದಿರ್ತದಲ್ಲ ಅದ್ರ ಮೇಲೆ ಗೊತ್ತಾಗ್ತದ. ಆಮೇಲೆ ಕೆಳಗ್ ನೋಡ್ರಿ ಬುಟ್ಟಿಗೆ ಒಂದ್ ಸ್ವಲ್ಪ ಹತ್ತಿಲ್ಲ. ಆಮೇಲೆ ಏನ್ ಗೊತ್ತೇನ್ರಿ, ಈಗೇನ್ ಕಾಸಿರ್ತೀನಲ್ಲ ತುಪ್ಪ, ಗ್ಯಾಸ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾತಂದ್ರ ಸೋಸೋದಿರ್ತದಲ್ಲ ಅದನ್ನ ತಗೊಂಡು ನಾನು ಸೋಸ್ಕೊಂಡ್ಬಿಡ್ತೇನೆ. ಅಂದಾಗ ಏನಾಗ್ತದ, ನಿಮ್ಗ ತುಪ್ಪ ಅಷ್ಟ ಸಿಗ್ತದ, ಗಸಿ ಸಪ್ರೇಟ್ ಆಗ್ತದ. ಆ ಗಸಿ ಏನ್ ಮಾಡೇನಿ ಈ ವಿಡಿಯೋ ನೋಡ್ಕೊತ ಹೋಗ್ರಿ, ನಿಮ್ಗ ಗೊತ್ತಾಗ್ಬಿಡ್ತದ. ಫಸ್ಟ್ ತುಪ್ಪ ತಕೊಂಡ್ಬಿಡೋಣ. ಈಗ ನಾರ್ಮಲ್ ಆಗ್ಯದ ತುಪ್ಪ, ಬಾಳ ಬಿಸಿ ಇಲ್ಲ. ಅದೇನು ಗಸಿ ಬಂದದಲ್ಲ ಅದನ್ನ ಸೋಸುದ್ರಾಗ ಹಾಕಿದ್ದೆ ಅನ್ನಲ್ಲ, ಅದನ್ನ ನೋಡ್ರಿ ಹೆಂಗ್ ಇಟ್ಟೇನ್. ಒಂದು ಹುಳಿ ಮಾಡ್ಲಿಕ್ಕತ್ತಿದ್ರಿ, ನೆಕ್ಸ್ಟ್ ಡೇ ಈ ಟೈಪ್ ಇಟ್ಬಿಟ್ರ ಅದ ತುಪ್ಪದ ಅಂಶ ಎಲ್ಲ ಎಳ್ಕೊಂಡ್ಬಿಡ್ತದ್ರಿ ಅದ್ರಾಗ. ಆಮೇಲೆ ಆ ಮಜ್ಜಿಗಿದಂತೂ ದ್ವಾಸೆ ಮಾಡೇನಿ. ಹೆಂಗ್ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಮತ್ತೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.